ಸಾರಿಗೆ ನೌಕರರು ವರ್ಸಸ್ ಸರ್ಕಾರದ ಮಧ್ಯೆ ಮತ್ತೆ ಸಮರ ಶುರುವಾಗಿದೆ. ಸಾರಿಗೆ ಸಂಘಟನೆಗಳ ಜೊತೆ ಸಚಿವರ ಸಭೆ ವಿಫಲ ಆಗಿದೆ. ಬೆಳಗಾವಿ ಅಧಿವೇಶನದ ಬಳಿಕ ಸಾರಿಗೆ ಬಂದ್ ಫಿಕ್ಸ್ ಆಗಿದೆ. ವೇತನ ಹೆಚ್ಚಳ ಸೇರಿದಂತೆ 38 ತಿಂಗಳ ಹಿಂಬಾಕಿಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಈಗ ನಿರ್ಧಾರವನ್ನ ಮಾಡಲಾಗಿದೆ. ಕರಪತ್ರ ಹಂಚುವ ಮೂಲಕ ನಾಳೆಯಿಂದ ಮುಷ್ಕರಕ್ಕೆ ಸಿದ್ಧತೆಯನ್ನ ನಡೆಸಲಾಗುತ್ತೆ. ಅಧಿವೇಶನ ಮುಗಿಯ ಒಳಗೆ ಬೇಡಿಕೆ ಈಡೇರದೇ ಇದ್ರೆ ಬಸ್ ಬಂದ್ ಮಾಡುವ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. 38 ತಿಂಗಳ ಹಿಂಬಾಕಿಯ ಬದಲು 18 ತಿಂಗಳ ಹಿಂಬಾಕಿಯನ್ನ ನೀಡುವಂತ ಭರವಸೆಯನ್ನ ಸರ್ಕಾರ ಕೊಟ್ಟಿದೆ. ಸಾರಿಗೆ ಸಚಿವರ ಭರವಸೆಗೆ ಸಾರಿಗೆ ನೌಕರರು ಒಪ್ತಾ ಇಲ್ಲ. ಬಂದ್ ಮಾಡದೆ ಬೇರೆ ದಾರಿ ಇಲ್ಲ ಅಂತ ನೌಕರರು ಹೇಳ್ತಾ ಇದ್ದಾರೆ. ಹೀಗಾಗಿ ತಕ್ಷಣದಿಂದಲೇ ಬಂದ್ಗೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳೋದಕ್ಕೆ ಈಗ ಸಾರಿಗೆ ನೌಕರರು ಮುಂದಾಗಿದ್ದಾರೆ. ವೇತನ ಹೆಚ್ಚಳ 38 ತಿಂಗಳ ಹಿಂಬಾಕಿಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಈಗ ಮುಂದಾಗಿರೋದು. ಕರಪತ್ರ ಹಂಚುವ ಮೂಲಕ ನಾಳೆಯಿಂದ ಮುಷ್ಕರಕ್ಕೆ ಸಿದ್ಧತೆಯನ್ನ ನಡೆಸಲಿದ್ದಾರೆ. ಈ ಅಧಿವೇಶನ ಮುಗಿಯ ಒಳಗೆ ಬೇಡಿಕೆಯನ್ನ ಈಡೇರಿಸಬೇಕು ಅನ್ನುವಂಥದ್ದು ಆಗ್ರಹ. ಈಡೇರದೇ ಇದ್ರೆ ಬಸ್ ಬಂದ್ ಆಗೋದು ಖಚಿತ. 38 ತಿಂಗಳ ಹಿಂಬಾಕಿ ಬದಲು 14 ತಿಂಗಳ ಭರವಸೆಯನ್ನ 14 ತಿಂಗಳ ಹಿಂಬಾಕಿಯನ್ನ ನೀಡುವಂತಹ ಭರವಸೆಯನ್ನ ಸರ್ಕಾರ ಕೊಡ್ತಿದೆ. ಒಂದು 4 ನಿಗಮಗಳ ಮ್ಯಾನೇಜ್ಮೆಂಟು ಭಾಗವಹಿಸಿದ್ರು. ಮತ್ತು ನಾವು ಜಂಟಿ ಸಮಿತಿ ಜೊತೆ ಕೂಡ ಮಾತುಕತೆ ಮುಂದುವರಿಯಿತು. ಇನ್ಫ್ಯಾಕ್ಟ್ ನಮ್ಮ ಬೇಡಿಕೆಗಳ ಆಧಾರದ ಮೇಲೆ ಈ ಮೀಟಿಂಗ್ ನಡೀತಾ ಇರೋದು. ಇಲ್ಲಿ ಒಂದು ವಿಚಾರ ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ದು, ಈ ಹೋಲ್ ಚರ್ಚೆ ಇದೆಲ್ಲ ಡಿಮಾಂಡ್ಗಳ ಮೇಲೆ ಬಾರ್ಗೇನ್ ಆಗ್ಬೋದು. ಇವಾಗ ನಾವು 25% ಕೇಳ್ತೀವಿ, ಅದು ಬಾರ್ಗೇನ್ ಮಾಡ್ಬೋದು. ಇಟ್ ಈಸ್ ಸಬ್ಜೆಕ್ಟ್ ಟು ಬಾರ್ಗೇನ್. ಸೊ ಬಾಟಾ ಜಾಸ್ತಿ ಕೇಳಿದ್ದೀವಿ, ಡೈಲಿ ಅಲೌನ್ಸ್ ಕೇಳಿದ್ದೀವಿ, ದೀಸ್ ಆರ್ ಆಲ್ ಸಬ್ಜೆಕ್ಟ್ ಟು ಬಾರ್ಗೇನ್. ಬಟ್ ಬೇಸಿಕ್ ಸ್ಟ್ರಕ್ಚರ್ ಏನಪ್ಪ ಅಂದರೆ 4 ವರ್ಷಕ್ಕೊಂದ್ಸಲ ಆಗೋಬೇಕು ವೇತನ ಇನ್ಕ್ರೀಸ್. ಇದುವರೆಗೆ ಆಗಿದೆ. 5 ವರ್ಷ ಆದಾಗ ಅದು 4 ವರ್ಷ ಮಾಡಿಸಿದ್ವಿ ನಾವು. 6 ವರ್ಷ ಆದಾಗ 4 ವರ್ಷಕ್ಕೆ ಇಳಿಸಿದ್ದೀವಿ. ಇಟ್ ಟುಕ್ ಟೈಮ್. 2-3 ವರ್ಷ ಸ್ಟ್ರಗಲ್ ಮಾಡಿ ಕಡಿಮೆ ಮಾಡಿಸಿದ್ದೀವಿ. ಅದರಿಂದ ಆ ಬೇಸಿಕ್ ಸ್ಟ್ರಕ್ಚರ್ ಸರ್ಕಾರ ಮುಟ್ಟೋ ಹಾಗಿಲ್ಲ. ಸರ್ಕಾರ ನಮಗೆ ದುಡ್ಡು ಕೊಡಬೇಕಾದಿಲ್ಲ. ಇದು ಒಂದು ವಿಶೇಷವಾದ ಸಂದರ್ಭದಲ್ಲಿ ಕೊಟ್ಟಿದೆಯೇ ವಿನಃ ನಮ್ಮ ಸಂಬಳಕ್ಕೆ ಯಾವತ್ತೂ ಒಬ್ಬಿಡ್ಗಾಸ್ ಅವರೇನು ಕೊಟ್ಟಿಲ್ಲ. ಅದರಿಂದ 1/1/24 ಏನು ವೇತನ ಹೆಚ್ಚಳ ಆಗಬೇಕು ಅದು ಒಪ್ಕೋಬೇಕು ಸರ್ಕಾರ. ಪರ್ಸೆಂಟೇಜ್ ಕ್ಯಾನ್ ಬಿ ನೆಗೋಷಿಯೇಟೆಡ್. ಆ್ಯಂಡ್ ಬೇರೆ ಡಿಮಾಂಡ್ಗಳಿವೆ, ಅದು ದಟ್ ಕ್ಯಾನ್ ಬಿ ನೆಗೋಷಿಯೇಟೆಡ್. ನಮ್ಮ ಯೂನಿಯನ್ ಲೀಡರ್ಸು 2 ತಂಡಗಳಲ್ಲಿ ಬಂದು ಭೇಟಿ ಮಾಡಿದರು. ಅವರ ಬೇಡಿಕೆಗಳು ಸುಮಾರು 2 ವರ್ಷದಿಂದ ಅವರು ಹೇಳ್ತಾ ಇದ್ದಾರೆ. ಸರ್ಕಾರ ಕೂಡ ಸುಮಾರು 3-4 ಮೀಟಿಂಗ್ಗಳಾಗಿದೆ. ಅದರಲ್ಲೂ ಮುಖ್ಯಮಂತ್ರಿಗಳ ಜೊತೆನೇ 3-4 ಮೀಟಿಂಗ್ ಆಯಿತು. ಆಮೇಲೆ ಅವರು ಏನೇನು ಹೇಳಿದ್ದಾರೆ ಅದನ್ನು ಮೊನ್ನೆ ವಿಧಾನಸೌಧದಲ್ಲಿ ಮೀಟಿಂಗ್ ಆದಾಗ ನೀವು ಒಂದ್ಸಲಿ ಮಾತಾಡಿ ಅಂತ ಹೇಳಿದರು. ಮಾತಾಡಿದ್ದೀನಿ. ನಮ್ಮ ಯೂನಿಯನ್ ಲೀಡರ್ಸು ಏನು ಅಭಿಪ್ರಾಯ ಕೊಟ್ಟಿದ್ದಾರೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಅಸೆಂಬ್ಲಿ ನಡೀತಾ ಇದೆ. ನಮ್ಮ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಮ್ಮ ಜೊತೆ ಮಮತಾ. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಮತಾ, ಮತ್ತೊಂದು ಬಾರಿ ಇದೀಗ ಸರ್ಕಾರದ ಜೊತೆಗಿನ ಸಾರಿಗೆ ನೌಕರರ ಸಭೆ ವಿಫಲ ಆಗಿರೋದು. ಸರ್ಕಾರದ ನಿಲುವೇನು? ಸಾರಿಗೆ ನೌಕರರು ಮಾಡ್ತಾ ಇರುವಂತಹ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಏನು ಹೇಳ್ತಾ ಇದೆ? ಯಾವ ಕಾರಣಕ್ಕಾಗಿ ಈ ಮಾತುಕತೆ ಮತ್ತೊಂದು ಬಾರಿ ವಿಫಲ ಆಗಿರೋದು? ಮಧುಕರ್, ಹೌದು, ಸಾರಿಗೆ ನೌಕರರು ಮತ್ತೆ ಸರ್ಕಾರದ ನಡುವಿನ ಮಾತುಕತೆ ಮತ್ತೊಮ್ಮೆ ವಿಫಲ ಆಗಿದೆ. ಯಾಕಂತಂದ್ರೆ ಈ ಹಿಂದೆಯೂ ಕೂಡ ಸಿಎಂ ಜೊತೆಗೆ ಒಂದು ಬಾರಿ ಮಾತುಕತೆಯನ್ನು ನಡೆಸಿದ್ರು, ಅಲ್ಲೂ ಕೂಡ ಸಕ್ಸಸ್ ಆಗಿಲ್ಲ. ಹಾಗಾಗಿ ಇವತ್ತು ಸಾರಿಗೆ ಸಚಿವರು ತಾವೇ ಖುದ್ದಾಗಿ ಏನು ಸಾರಿಗೆ ನೌಕರರ ಜೊತೆಗೆ ಒಂದು ಸಭೆಯನ್ನ ನಡೆಸ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಸಭೆಯನ್ನು ನಡೆಸಿದ್ರು. ಆದ್ರೂ ಇವತ್ತು ಕೂಡ ಅದು ಸಕ್ಸಸ್ ಆಗಿಲ್ಲ ಅನ್ನುವಂಥದ್ದು. ಹಾಗಾಗಿ ಇನ್ನು ಅವರು ಏನು ಸಾರಿಗೆ ನೌಕರರು ಈಗಾಗಲೇ ಪ್ರತಿಭಟನೆಯ ಮುನ್ನೆಚ್ಚರಿಕೆಯನ್ನ ಅಂದ್ರೆ ಕೊಟ್ಟಿರುವಂತದ್ದು ಎಚ್ಚರಿಕೆ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ
ಸಾರಿಗೆ ನೌಕರರಿಗೆ ಸುಮಾರು 38 ತಿಂಗಳ ಹಿಂಬಾಕಿ, ಅಂದ್ರೆ 21, 22, 23 ಈ 3 ವರ್ಷದ ಏನು ಹೈಕ್ ಆಗಿರುವಂತಹ ಹಿಂಬಾಕಿ ಏನಿದೆ ಅದನ್ನ ಕೊಟ್ಟಿಲ್ಲ. ಸೊ ಹಾಗಾಗಿ ಸುಮಾರು 18,000 ಕೋಟಿಯಷ್ಟು ದುಡ್ಡನ್ನ ಕೊಡಬೇಕಾಗಿದೆ ನೌಕರರಿಗೆ, ಅದನ್ನು ಕೊಟ್ಟಿಲ್ಲ. ಅದರ ಜೊತೆಗೆ 2024ರಿಂದ ಅಂದ್ರೆ ಪ್ರತಿ 4 ವರ್ಷಕ್ಕೆ ಒಂದು ಬಾರಿ ಹೈಕ್ ಮಾಡುವಂತಹ ಪ್ರೊಸೀಜರ್ ಏನಿದೆ ಅದು ಆಗಿಲ್ಲ. 2024ರಿಂದ ಹೈಕ್ ಆಗಬೇಕು, ವೇತನ ಪರಿಷ್ಕರಣೆ ಆಗಬೇಕು ಅನ್ನುವಂತಹ ಬೇಡಿಕೆ ಇರುವಂತದ್ದು. ಇದೆಲ್ಲವನ್ನೂ ಕೂಡ ಸರಿಪಡಿಸಬೇಕು ಅಂತ ಹೇಳ್ಬಿಟ್ಟು ಸಾರಿಗೆ ನೌಕರರು ತಮ್ಮ ಏನು ಬೇಡಿಕೆಗಳನ್ನು ಇಟ್ಟುಕೊಂಡು ಕೇಳ್ಕೊಂಡು ಬರ್ತಾನೆ ಇದ್ದಾರೆ. ಈ ಹಿಂದೆಯೂ ಕೂಡ ಒಂದು ಬಾರಿ ಏನು ಮುಷ್ಕರವನ್ನ ಮಾಡಿದ್ರು, ಕೋರ್ಟ್ಗೆ ಹೋದ್ರು, ಅದಾದ ಬಳಿಕ ಅದನ್ನು ವಾಪಸ್ ತಗೊಂಡ್ರು, ಇವೆಲ್ಲವೂ ಕೂಡ ಆಯ್ತು. ಆದ್ರೆ ಈ ಬಾರಿಯೂ ಕೂಡ ಇಂದಿನ ಮೀಟಿಂಗ್ ನಲ್ಲೂ ಕೂಡ ಇದು ಸಕ್ಸಸ್ ಆಗಿಲ್ಲ. ಹಾಗಾಗಿ ಈಗ ಮುಷ್ಕರದ ಒಂದು ಎಚ್ಚರಿಕೆಯನ್ನ ನೀಡಿರುವಂತದ್ದು. ಈಗ ಏನು ಚಳಿಗಾಲದ ಅಧಿವೇಶನ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಬೆಳಗಾವಿಯ ಅಧಿವೇಶನ ಏನು ಯಾವಾಗ ಮುಗಿಯುತ್ತೋ ಅದಾದ ಬಳಿಕ ಮುಷ್ಕರವನ್ನ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದಂತಹ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ನಾಳೆಯಿಂದಲೇ ಕರಪತ್ರವನ್ನ ಹಂಚುವಂತದ್ದು. ತಮ್ಮ ಸಾರಿಗೆ ನೌಕರರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಈ 3 ವರ್ಷದಲ್ಲಿ ಯಾವ ರೀತಿ ಸಮಸ್ಯೆ ಆಯಿತು, ಹಿಂಬಾಕಿಯನ್ನ ಕೊಡದೇ ಇರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿ ಸಮಸ್ಯೆ ಆಯಿತು, ಮತ್ತೆ ಸಾರಿಗೆ ನೌಕರರನ್ನ ಯಾವ ರೀತಿ ನಡೆಸ್ಕೊಳ್ಳಲಾಗ್ತಾ ಇದೆ, ಇದರಿಂದ ಸಮಸ್ಯೆ ಆಗ್ತಾ ಇರೋದನ್ನ ಎಲ್ಲವನ್ನೂ ಕೂಡ ಕರಪತ್ರದಲ್ಲಿ ಏನು ಬರೆಸಿ ಅದನ್ನ ಸಾರಿಗೆ ನೌಕರರಿಗೆ ಕೊಟ್ಟು ಅವರಲ್ಲಿ ಒಂದಷ್ಟು ಜಾಗೃತಿಯನ್ನ ಮೂಡಿಸುವಂಥದ್ದು. ಅಂದ್ರೆ ನಾವು ಯಾವ ರೀತಿ ಪ್ರತಿಭಟನೆಯನ್ನ ಮಾಡಬೇಕು, ಮುಷ್ಕರವನ್ನ ಮಾಡಬೇಕು ಅನ್ನುವಂಥದ್ದನ್ನ ಕರೆ ಕೊಡೋದಿಕ್ಕೆ ಅಂತ ಹೇಳಿ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಇನ್ನು ಏನು ಒಂದು ವಾರ ಈ ರೀತಿಯ ಒಂದು ಕರಪತ್ರವನ್ನ ಹಂಚುವ ಮೂಲಕ ಅವರೆಲ್ಲರನ್ನೂ ಕೂಡ ಒಗ್ಗೂಡಿಸುವಂತಹ ಕೆಲಸವನ್ನ ಮಾಡುತ್ತೆ ಅನ್ನುವಂಥದ್ದನ್ನ ಜಂಟಿ ಕ್ರಿಯಾ ಸಮಿತಿ ಈಗಾಗಲೇ ಹೇಳಿರುವಂಥದ್ದು. ಅದಾದ ಬಳಿಕ ಮುಷ್ಕರಕ್ಕೂ ಕೂಡ ನಾವು ಎಲ್ಲಾ ರೀತಿಯನ್ನ ತಯಾರಿ ಮಾಡ್ಕೊಂತಾ ಇದ್ದೀವಿ ಅನ್ನುವಂತಹ ಎಚ್ಚರಿಕೆಯನ್ನ ನೀಡಿರುವಂಥದ್ದು. ಹಾಗಾಗಿ ಒಂದು ವೇಳೆ ಏನು ಮುಷ್ಕರವನ್ನ ಮಾಡಿದ್ರೆ ಈ ಹಿಂದೆ ಯಾವ ರೀತಿ ಮುಷ್ಕರ ಆದಂತಹ ಸಂದರ್ಭದಲ್ಲಿ ಯಾವ ರೀತಿ ಸಮಸ್ಯೆ ಆಯಿತು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಇದೆ, ಸರ್ಕಾರಕ್ಕೂ ಕೂಡ ಬಿಸಿ ತಟ್ಟಿತ್ತು. ಹಾಗಾಗಿ ಈ ರೀತಿಯ ಸಮಸ್ಯೆ ಆಗೋದಕ್ಕಿಂತ ಮುಂಚಿತವಾಗಿ ಎಚ್ಚೆತ್ತುಕೊಳ್ಳಿ, ನಮ್ಮ ಸಮಸ್ಯೆಯನ್ನ ಸರಿಪಡಿಸಿ ಅನ್ನುವಂಥದ್ದು ಸಾರಿಗೆ ನೌಕರರ ಏನು ಸಂಘದಿಂದ ಈಗಾಗಲೇ ಕೇಳ್ಕೊಂಡಿರುವಂಥದ್ದು. ಈಗಾಗಲೇ ಏನು ಸಚಿವರು ಕೂಡ ಮಾತಾಡಿದ್ರು, ಅವರು ಕೂಡ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರು, ಸಭೆಯಲ್ಲಿ ಒಂದಷ್ಟು ಚರ್ಚೆಯನ್ನ ಮಾಡಿದ್ರು. ಅದಾದ ಬಳಿಕ ಸಪರೇಟ್ ಆಗಿ ಅವ್ರನ್ನ ಕೂತ್ಕೊಂಡು ಮಾತಾಡಿಸಿದ್ರು. ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಸಾರಿಗೆ ನೌಕರರು ಇದಕ್ಕೆ ಬಗ್ಗಿಲ್ಲ. ಯಾಕಂತಂದ್ರೆ ಪ್ರತಿ ಬಾರಿಯೂ ಕೂಡ ತಮ್ಮ ಭರವಸೆಯನ್ನ ಕೊಡ್ತಾನೆ ಇರ್ತಾರೆ, ಅದರಿಂದ ಜಾರಿಗೊಳಿಸೋದಿಲ್ಲ. ಹಾಗಾಗಿ ನಾವು ತುಂಬಾ ಸಂಕಷ್ಟದಲ್ಲಿದ್ದೀವಿ, ಸಾರಿಗೆ ನೌಕರರು ತುಂಬಾ ಸಮಸ್ಯೆಯಲ್ಲಿರುವಂತ ಹಿನ್ನೆಲೆಯಲ್ಲಿ ಈಗಾಗಲೇ ಏನು 38 ತಿಂಗಳ ಹಿಂಬಾಕಿ ಏನಿದೆ ಅದನ್ನ ಅಷ್ಟನ್ನು ಕೂಡ ಕೊಡ್ಲೇಬೇಕು ಅಂತ ಹೇಳಿ ಈಗಾಗಲೇ ಏನು ಪಟ್ಟನ್ನ ಹಿಡಿದಿರುವಂತದ್ದು. ಆದ್ರೆ ಸರ್ಕಾರ ಹೇಳ್ತಾ ಇದೆ 14 ತಿಂಗಳ ಹಿಂಬಾಕಿ ಏನು ಅದನ್ನ ನಾವು ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದೆ. ಜೊತೆಗೆ 2024ರಿಂದ ನಾವು ವೇತನ ಪರಿಷ್ಕರಣೆ ಮಾಡೋದಿಲ್ಲ, 26ರಿಂದ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಆದ್ರೆ ಸಾರಿಗೆ ನೌಕರರು ಹೇಳ್ತಾ ಇರುವಂತದ್ದು ನಾವು ಏನು ವರ್ತಮಾನದಲ್ಲಿ ಬದುಕ್ತಾ ಇದ್ದೀವಿ, ಆದ್ರೆ ಭವಿಷ್ಯದಲ್ಲಿ ಬದುಕ್ತಾ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಕೂಡಲೇ ನಮ್ಮ ಏನು ಬೇಡಿಕೆ ಇದೆ ಅದನ್ನ ಸರಿಪಡಿಸಬೇಕು, ಇಲ್ಲ ಅಂತಂದ್ರೆ ಏನು ಮುಷ್ಕರದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಮಮತಾ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.